ಗೈಸ್, ಗುಡ್ ಈವ್ನಿಂಗ್. ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನದ ನಂತರ ನಾನು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಇವತ್ತು ನಾವು ಬೀಚಿಗೆ ಬಂದಿದ್ದೇವೆ, ಕಾಪು ಬೀಚಿಗೆ ಬಂದಿದ್ದೇವೆ ನನ್ನ ಚಿಲ್ಲರ್ ಪಾರ್ಟಿ ಜೊತೆ. ಇದು ನನ್ನ ಮಗಳು, ನಿಮಗೆ ಗೊತ್ತಿದೆ. ಹಾಗೆ ಇದು ನನ್ನ ಅಣ್ಣನ ಮಗಳು, ಹಾಗೆ ನನ್ನ ಇದು ಚೋಟು. ಹಾಗೆ ತುಂಬ ದಿನ ನಾನು ಬ್ಲಾಗ್ ಮಾಡಲಿಲ್ಲ, ಯಾಕಂತ ಹೇಳಿದರೆ ನಾನು ಆ್ಯಕ್ಚುಲಿ ಜಾಬಿಗೆಲ್ಲ ಹೋಗ್ತಾಯಿದ್ದೆ, ತುಂಬ ಬ್ಯುಸಿ ಇದ್ದೆ. ಹಾಗೆ ಇವತ್ತೊಂದು ಬ್ಲಾಗ್ ಮಾಡುವ ಅಂತ ಮನಸ್ಸಾಯಿತು. ಸೊ ಈಗ ಬೀಚಿಗೆ ಬಂದಿದ್ದೇವೆ ನಾವು. ನೋಡಿ ಇಷ್ಟು ಚೆನ್ನಾಗಿದೆ ವ್ಯೂ. ಈವ್ನಿಂಗ್ ಟೈಮ್ ಒಳ್ಳೆ ಇರ್ತದೆ ವ್ಯೂ. ಆ್ಯಕ್ಚುಲಿ ಇಷ್ಟು ಚೆನ್ನಾಗಿದೆ ವ್ಯೂ ನೋಡಲಿಕ್ಕೆ. ಈವ್ನಿಂಗ್ ಟೈಮ್ ಬೀಚಿಗೆ ಬರಬೇಕು, ನೋಡಲಿಕ್ಕೆ ಖುಷಿ ಆಗ್ತದೆ. ಇದು ಕಾಪು ಬೀಚ್ ಲೈಟ್ ಹೌಸ್ ಕಾಣ್ತಾ ಇದೆಯಾ ನಿಮಗೆ? ನೋಡಿ ಲೈಟ್ ಹೌಸ್ ಚೆನ್ನಾಗಿದೆ ಅಲ್ವಾ? ಹಾಗೆ ಮಕ್ಕಳು ಕೂಡ ಆಡ್ತಾ ಇದ್ದಾರೆ. ಮತ್ತು ಇಲ್ಲಿ ಆ್ಯಕ್ಚುಲಿ ಆ ಕಡೆ ಹೋಗಲಿಕ್ಕೆ ಇಲ್ಲ ಅಂತ ಹಾಕಿದ್ದಾರೆ. ಆ ಕಡೆ ಎಲ್ಲ ತುಂಬ ಜನ ಇದ್ದಾರೆ, ಕೂತ್ಕೊಂಡಿದ್ದಾರೆ. ಸೊ ಇವಾಗ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹೋಗೋದು. ಸೊ ಏನೆಲ್ಲ ಆಗ್ತದೆ ಅಂತ ನೋಡುವ. ಇಲ್ಲಿ ನೋಡಿ ಅಂತೆ ನನ್ನ ಚೋಟು ಆಟ ಆಡೋದು ಮಣ್ಣಲ್ಲಿ. ಮಕ್ಕಳಿಗೆ ಇದೇ ರೀತಿ ಆಟ ಆಡೋದಂದರೆ ತುಂಬ ಖುಷಿ ಅಲ್ವಾ? ಸೊ ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಇನ್ನು ಆಯಿತು ಅವನಿಗೆ ಇವಾಗ ಜುಲೈಯಲ್ಲಿ 3 years ಆಗ್ತದೆ. ಸೊ ನರ್ಸರಿಗೆ ಕೂಡ ಹಾಕಿದ್ದೇನೆ ಅವನಿಗೆ. ಇನ್ನಾಯಿತು, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಒಂದು ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಹಾಗೆ ಸ್ವಲ್ಪ ಮಕ್ಕಳಿಗೆ ಇದೊಂದು ಲಾಸ್ಟ್ ಆಟ, ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ, ಸ್ಕೂಲಿಗೆಲ್ಲ ಹೋಗೋದು. ಸೊ ಮತ್ತೆ ಇಲ್ಲ ಹೀಗೆಲ್ಲ ಆಟ ಆಡಲಿಕ್ಕೆ. ಇನ್ನಾಯಿತು, ಇನ್ನು ಏನು ಬೇಬಿ ಲೈಫ್ ಎಲ್ಲ ಹೋಯಿತು, ಇನ್ನು ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಹಾಗೆ ಸ್ವಲ್ಪ ಆಟ ಆಡಲಿ ಅಂತ ಅವನಿಗೆ ಬಿಟ್ಟದ್ದು. ನೋಡಿ ಅವನ ಆಟ ಆಡುವ ಸ್ಟೈಲ್ ಫುಲ್ ಖುಷಿಯಾಗಿದೆ ಅವನಿಗೆ. ಬೆಳಿಗ್ಗೆಯಿಂದ ಮನೆಯಲ್ಲೇ ಇದ್ದ. ನಾನು ಆ್ಯಕ್ಚುಲಿ ಕೆಲಸಕ್ಕೆ ಹೋಗಿದ್ದೆ ಅಲ್ವಾ, ಹಾಗೆ ಅವನಿಗೆ ಬೋರ್ ಆಗ್ತಿತ್ತು ಮಕ್ಕಳಿಗೆ, ಹಾಗೆ ಕರ್ಕೊಂಡು ಬಂದದ್ದು. ಆಟ ಆಡ್ತಾ ಇದ್ದಾನೆ ಈಗ. ನಿಮಗೆ ಇಲ್ಲಿ ಕಾಣ್ತಾ ಉಂಟಾ ಕೈಟ್? ಎಷ್ಟು ಚೆನ್ನಾಗಿದೆ ಅಲ್ವಾ? ಕೈಟ್ ಸ್ಕೈಯಲ್ಲಿ ಹೋಗ್ತಾ ಇರೋದು. ಐ ಥಿಂಕ್ ಅದರದ್ದು ಥ್ರೆಡ್ ಕಟ್ ಆಗಿರ್ಬೋದು, ಇಲ್ಲಿ ಕಾಣ್ತಾ ಇಲ್ಲ ಇಲ್ಲಿ. ಹಾಗೆ ಇಲ್ಲಿ ರೈಡಿಂಗ್ ಚೆನ್ನಾಗಿದೆ ಅಲ್ವಾ? ಒಂಥರ ನೋಡಬೇಕು. ಮಕ್ಕಳಿಗೆ ಸಹ ನನಗೆ ಕರ್ಕೊಂಡು ಹೋಗ್ಲಿಕ್ಕಿದೆ ಅಲ್ಲಿ. ನೋಡಿ ನಮ್ಮ ಮಕ್ಕಳು ಎಂತ ಎಂತ ಮಾಡೋದಾ ಇದು? ಮರ್ಮೇಡ್ ಮಾಡ್ತಾ ಇದ್ದೀರಾ? ಓಕೆ, ನೈಸ್. ನೀನೆಂತ ಮಾಡೋದು ಚೋಟು? ನೀನೇನು ಮಾಡ್ತಿದ್ಯಾ ಇಲ್ಲಿ? ಮರ್ಮೇಡ್ ಮಾಡ್ತಾ ಇದೆಯಾ? ನಾನು ಐ ಥಿಂಕ್ ಆಫ್ಟರ್ 1 year. ಸೊ ಆಫ್ಟರ್ 1 year ವಿಡಿಯೋ ಮಾಡ್ತಾ ಇರೋದು. ಸೊ ನನ್ನ ಮಗ ಸ್ವಲ್ಪ ದೊಡ್ಡ ಕಾಣ್ತಾ ಇದ್ದಾನೆ ಇವಾಗ. ಹಾಗೆ ನೆಕ್ಸ್ಟ್ ಇಲ್ಲಿ ಒಂದು ವ್ಯೂ ಇದೆ, ನಾನು ತೋರಿಸ್ತೇನೆ ನೋಡಿ ಹೇಗಿದೆ ಅಂತ. ಇಲ್ಲಿ ನೋಡಿ ವ್ಯೂ ತುಂಬ ಚೆನ್ನಾಗಿದೆ ಅಲ್ವಾ? ಖುಷಿ ಆಗ್ತದೆ ಈ ಥರ ನೋಡಲಿಕ್ಕೆ. ಇಲ್ಲಿ ಆ್ಯಕ್ಚುಲಿ ನೀರಲ್ಲಿ ಆಟ ಆಡಲಿಕ್ಕೆ ಡ್ರೆಸ್ ತಂದಿದ್ದೇನೆ, ಆದರೆ ಅದು ನಾನು ಇಳಿದ್ರೆ ಮತ್ತು ನನ್ನ ಮಗ ಕೂಡ ಇಳ್ತಾನೆ. ಹಾಗೆ ಸ್ವಲ್ಪ ಇಲ್ಲಿ ಡೀಪ್ ಇದೆ, ಮಕ್ಕಳಿಗೆ ಸ್ವಲ್ಪ ಡೇಂಜರ್. ಹಾಗೆ ಬೇಡ ಅಂತ ಹೇಳಿ ಖುಷಿ ಆಗ್ತದೆ ಈ ಥರ ನೋಡುವಾಗ. ಫೈನಲಿ ಮಕ್ಕಳದ್ದು ಆಯಿತು. ಎಂತ ಇದು ಮರ್ಬೇಡ? ಏನು ಮಾಡ್ತಾ ಇದ್ದೀರಾ? ಮತ್ತೇನು ಸುಮ್ಮನೆ ಮಾಡುದಾ? ನೀನೇನು ಮಾಡ್ತಾ ಇದ್ದೀಯಾ ಚೋಟು? ರಾಯ್, ಮಿಸ್ಟರ್ ರಾಯ್ಸನ್, ಅವನು ಈ ಸಲ ತುಂಬ ಸಣ್ಣ ಆಗಿದ್ದಾನೆ. ಆಫ್ಟರ್ 1 year ನೋಡುವಾಗ ಆಗ ಗುಂಡು ಗುಂಡು ಇದ್ದ, ಈಗ ಕಂಪ್ಲೀಟ್ ಸಣ್ಣ ಆಗಿದ್ದಾನೆ. ಅವರದ್ದೆಲ್ಲ ಹಾಳು ಮಾಡ್ತಾ ಇದ್ದಾನೆ. ಅವನಿಗೆ ಒಳ್ಳೆ ಮೊಟ್ಟೆಗೆ ಕೂತಾಗೆ ಇದೆ. ಎಂತ ಮೊಟ್ಟೆಗೆ ಕಾವು ಕೂತ್ಕೊಳ್ತಾರಲ್ವಾ ಹಾಗೆ. ಖುಷಿ ಆಗ್ತದೆ ಈ ಥರ ವ್ಯೂ ಅಲ್ಲಿ ಕೂತ್ಕೊಳ್ಳಿಕ್ಕೆ. ಆ್ಯಕ್ಚುಲಿ ಏನಂತ ಹೇಳಿದರೆ, ಇದು ಬೀಚಲ್ಲಿ ನೀರಲ್ಲಿ ಆಟ ಆಡಲಿಕ್ಕೆ ಒಳ್ಳೆ ಮನಸ್ಸಾಗ್ತದೆ. ಈಗ ಸೆಕೆ ಅಲ್ವಾ ಹಾಗೆ. ಆದರೆ ಏನಂತ ಹೇಳಿದರೆ ಇಲ್ಲಿ
ಚೇಂಜ್ ಮಾಡಲಿಕ್ಕೆ ಚೇಂಜ್ ರೂಮ್ ಎಲ್ಲ ಸ್ವಲ್ಪ ದೂರ ಇದೆ, ಹಾಗೆ ಕಷ್ಟ. ನೋಡುವ, ಆ ಕಡೆ ಹೋಗಿ ಎಲ್ಲಿಯಾದರೂ ಉಂಟಾ ನೋಡಬೇಕು. ಅಲ್ಲೆಲ್ಲ ಚೆನ್ನಾಗಿದೆ, ಅಂದರೆ ಆಟ ಆಡಲಿಕ್ಕೆಲ್ಲ ಇದೆ. ಅಲ್ಲಿ ನೋಡಿ ಅಂತೆ ಕ್ಯಾಮಲ್ ರೈಡ್. ನೀವು ಹೋಗ್ತೀರಾ ಕ್ಯಾಮಲ್ ರೈಡ್ ಮಾಡಲಿಕ್ಕೆ? ಹೋಗ್ಬೇಕಾ ನಿಮಗೆ? ಬೇಡ. ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ಕ್ಯಾಮಲ್ ರೈಡ್ಗೆ. ಆ್ಯಕ್ಚುಲಿ ಏನಂತ ಹೇಳಿದರೆ, ರಾಯ್ಗೆ ಮರ್ಮೇಡ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ, ಬಟ್ ಅವ್ನು ಬಿಡ್ತಾ ಇಲ್ಲ. ಅವನಿಗೆ ಮರ್ಮೇಡ್ ಮಾಡಲಿಕ್ಕೆ ಟ್ರೈ ಮಾಡೋದು, ಆದರೆ ಅವನು ಎಷ್ಟು ಚೆನ್ನಾಗಿ ಅವ್ರು ಹಾಕ್ತಾರೆ, ಅದು ಎಂತ ಸ್ಯಾಂಡ್, ಆದರೆ ಅವನು ತೆಗಿತಾ ಇದ್ದಾನೆ. ನೋಡುವ ಏನು ಮಾಡ್ತಾರೆ ಅಂತ ಇವರು. ಕಾಲ ಹತ್ರ ಸ್ವಲ್ಪ ಜಾಸ್ತಿ ಹಾಕಿ. ರಾಯ್, ಅದು ಶೇಪ್ ಕೊಡಂತೆ, ಕಾಲ ಹತ್ರ ಶೇಪ್ ಕೊಡು. ಅವನದ್ದು ಕಾಲು ಕಾಣ್ತಾ ಉಂಟು, ಅದು ಅವನ ಕಾಲು ಸ್ವಲ್ಪ ಹೈಟಲ್ಲಿ ಉಂಟು, ಹಾಗಾಗಿ ಆಗುದಿಲ್ಲ. ಎಷ್ಟು ಹೈಟ್ ಉಂಟು ಇಲ್ಲಿ ನೋಡಿ ಅಂತೆ. ನನಗೆ ಒಂದು ನೋಡಿದ್ದೀಗ 2, 3, 4 ಕಾಣ್ತಾ ಉಂಟು ನೋಡಿ. ಅದು ಅವನು ಮಾಡಲಿಕ್ಕೆ ಬಿಡುವುದಿಲ್ಲ ಇರಬೇಕಲ್ವ, ಹಾಗೆ ಶೇಪ್ ಕೊಡಂತೆ. ಏನು ಮಾಡ್ತಾನೆ ನೋಡು, ಹಾಳು ಮಾಡ್ತಿದ್ದಾನ. ಓಕೆ ಬಿಡಿ, ನಾವು ಆ ಕಡೆ ಹೋಗುವನಾ? ಆ ಕಡೆ ಹೋಗುವ. ಆ್ಯಕ್ಚುಲಿ ಆ ಕಡೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಬೋರ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಹಾಗೆ ಆ ಕಡೆ ಹೋಗ್ತಾ ಇದ್ದೇವೆ. डांस कर रॉय, डांस डांस डांस. ಇಲ್ಲಿ ಸ್ವಲ್ಪ ಆಟ ಆಡಲಿಕ್ಕೆಲ್ಲ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಈಗಲ್ ಬಷನ್ ಕೈಟ್ ಕೊಳಚೆ ಸಕ್ಲಾ ಪಡ್ಲಾಳೆ ಈಗಲ್ ಫುಲ್ ಕೈಟ್ ಸುಗ್ನಾ ಬಷನ್ ದೇವಸ್ಥಾನ ಸವಿ ವಾವ್ ಸುಬೀರ್ ಪ್ರಸಾದ್. ನೋ ಎಂಟ್ರಿ ಹಾಕಿದ್ದಾರೆ ಅಲ್ಲಿ ನೋಡಿ, ಮೇ ಬಿ ಅಲ್ಲಿ ಏನಾದರೂ ಆಗಿರ್ಬೋದು. ಸೊ ಇವಾಗ ಆ ಕಡೆ ಹೋಗ್ತಾ ಇದ್ದೇವೆ, ನೋಡುವ ಏನಿದೆ ಅಂತ ಅಲ್ಲಿ. ಅದೇ ಅಲ್ವಾ ನೀವು ಹೇಳಿದ್ದು ಈಗಲ್ ಥರ ಇದೆ ಅಂತ? ಅದು ಆ್ಯಕ್ಚುಲಿ ಕೈಟ್ ಈಗಲ್ ಇದು ಶೇಪಲ್ಲಿ ಮಾಡಿದ್ದಾರೆ. ಹೇಗಿದೆ ನೋಡಿ ಅಂತೆ ಅದು, ಅಲ್ವಾ? ಈಗಲ್ ಥರನೇ ಕಾಣ್ತಾ ಉಂಟು. ಆ್ಯಕ್ಚುಲಿ ಇದು ಪರ್ಫೆಕ್ಟ್ ಟೈಮ್ ಬೀಚಿಗೆ ಬರೋದು, ಅಂದರೆ ಬಿಸಿಲೆಲ್ಲ ಇರುವುದಿಲ್ಲ ಅಲ್ಲ, ಒಳ್ಳೆ ಆಗ್ತದೆ. ನೋಡಿ ಹೇಗೆ ಕಾಣ್ತಾ ಇದೆ. ಸೊ ಬೀಚ್ ಐ ಲವ್ ಕಾಪು. ಮಮ್ಮ ತಿಂಗುತ್ತಾ ಬಿಲ್ ರೈಡ್ వెళ్తా వస్తే ಗೈಸ್, ನಾವು ಫೈನಲಿ ಒಂದು ಪ್ಲೇಸಿಗೆ ಬಂದು ಕೂತ್ಕೊಂಡಿದ್ದೇವೆ. ಸಾಕಾಯಿತು ಆ ಕಡೆ ಈ ಕಡೆ ಆ ಕಡೆ ಈ ಕಡೆಗೆ. ಆ ಕಡೆ ಆ್ಯಕ್ಚುಲಿ ತುಂಬ ಕ್ರೌಡ್ ಇದೆ, ಸೊ ನಾವು ಇಲ್ಲಿ ಸ್ವಲ್ಪ ಪೀಸ್ಫುಲ್ ಆಗಿದೆ, ಹಾಗೆ ಇಲ್ಲಿ ಕೂತ್ಕೊಳ್ಳುವ ಅಂತ. ಮಕ್ಕಳು ಸಹ ಆಟ ಆಡ್ತಾರಲ್ವ ಇರಲಿ ಅಂತ. ಮತ್ತು ನೀರಲ್ಲಿ ಆಟ ಆಡಿದರೆ ಒಮ್ಮೆ ಯೋಚನೆ ಮಾಡಿದ್ವಿ ನೀರಲ್ಲಿ ಆಟ ಆಡೋದು ಅಂತ, ಮಕ್ಕಳಿಗೆ ಕಳಿಸೋದು ಅಂತ. ಆ್ಯಕ್ಚುಲಿ ಡ್ರೆಸ್ ತಂದಿದ್ದೇನೆ ಬ್ಯಾಗಲ್ಲಿ, ಡೀಪ್ ಕೂಡ ಇದೆ, ಮತ್ತು ಸ್ವಲ್ಪ ಟೈಮ್ ಆಯ್ತಲ್ಲ ಇನ್ನು, ಹಾಗೆ ಬೇಡ ಅಂತ. ಇಲ್ಲಿ ಆಟ ಆಡ್ತಾರೆ ಚಂದ ಮಾಡಿ, ಆಟ ಆಡ್ಕೊಂಡಿರಲಿ ಅಂತ. ರಾಯ್ 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 ಸ್ಮೈಲ್ ಸ್ಮೈಲ್. ಶೈನಿ ಜ್ಯೂಸಾ? ಯಾರಿಗೆ ಅದು ಜ್ಯೂಸ್ ರೆಡಿ ಮಾಡಿ ಇಟ್ಟದ್ದು? ಗ್ಯಾಸ್ ರೆಡಿ ಮಾಡಿದ್ದ?
ಕ್ಯಾಸಲ್. ಓಕೆ ಓಕೆ ಓಕೆ. ರಿಯಾ ಏನು ಮಾಡ್ತಿದ್ಯಾ ಇವಾಗ? ಸ್ಲೋ ತೆಗಿಯಂತೆ ಅದನ್ನು. ಓ ವಾವ್, ಡನ್, ಸಕ್ಸಸ್. ಆಯ್ತಾ ಇಲ್ವಾ? ಓ, ಎರಡು ಚಂದ ಆಯ್ತಲ್ವಾ? ಇವನ್ ಸಹ ಹಾಗೆ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾನೆ. ಇವನದಾಗಲಿಲ್ಲ ಚೋಟುದು. ಚೋಟು, ಛೋಟಾ ಭೀಮ್. ಏ ಚೋಟು, ಚೋಟು ಏನು ಮಾಡ್ತಿದ್ದೀಯಾ? ಮಿಸ್ಟರ್ ರಾಯ್, ಏ ಅವನದ್ದೇ, ಅವನು ಜ್ಯೂಸ್ ರೆಡಿ ಮಾಡೋದು. ಓಕೆ, ಇಬ್ಬರದ್ದು ಕಾಂಪಿಟೇಷನ್ ಇವಾಗ. ಯಾರದ್ದು ಚೆನ್ನಾಗಿ ಬರ್ತದೆ ನೋಡುವ. ಶೈನಿ ವರ್ಸಸ್ ರಿಯಾ. ವಾವ್, ಟುಗೆದರ್ ಆಲ್ಸೋ ಬೋತ್ ಆಫ್ ಯು ವಿನ್ನರ್ಸ್. ಆ್ಯಕ್ಚುಲಿ ಇವಾಗ ತುಂಬ ಕತ್ಲಾಗಿದೆ ನೋಡಿ ಅಂತ ಹೇಗಿದೆ. ಸೊ ಇನ್ನು ಹೊರಡೋದು ಲೇಟ್ ಆಯಿತು. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ನೋಡಬೇಕು. ಹೊರಗಡೆ ಏನಾದರೂ ತಿಂದು ಮತ್ತೆ ಹೋಗೋದು. ಓಕೆ, ಶೈನಿ, ರಿಯಾ, ಶೈನಿ ಹೋಗುವನಾ? ಕತ್ತಲಾಯ್ತಲ್ವ ನೋಡಿ. ಇನ್ನೊಂದು 5 ಮಿನಿಟ್ಸ್ ಆಯಿತಾ? 5 ಮಿನಿಟ್ಸ್ ಆಟಾಡಿ ಮತ್ತೆ ಹೋಗುವ. ಇವಾಗ ನಾವು ಹೋಗ್ತಾ ಇದ್ದೇವೆ. ಇವಾಗ ಹೋಟೆಲಿಗೆ ಹೋಗೋದು. ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಓಕೆ, ಇಲ್ಲಿ ಇವಾಗ ನಾವು ಪೊಟೆಟೊ ಟ್ವಿಸ್ಟರ್ ಆರ್ಡರ್ ಮಾಡಿದ್ದೇವೆ. ಅದು ನನಗೆ ಆ್ಯಕ್ಚುಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ನನ್ನ ಮೊಬೈಲಲ್ಲಿ ಬ್ಯಾಟ್ರಿ ಕೂಡ ಲೋ ಆಗಿತ್ತು. ಅದರ ನಂತರ ಲೇಟ್ ಕೂಡ ಆಗಿತ್ತು. ನಾವಿಲ್ಲಿ ಪೊಟೆಟೊ ಟ್ವಿಸ್ಟರ್ ತಿಂದು ಮತ್ತು ಆನ್ ದ ವೇಲಿ ಸ್ವಲ್ಪ ನಾನು ವೀಡಿಯೋ ಮಾಡಿದೆ. ನೆಕ್ಸ್ಟ್ ನಾವು ಹೋಟೆಲಿಗೆ ಊಟ ಮಾಡಿ ಮನೆಗೆ ಹೋದ್ವಿ. ಇನ್ನು ನೆಕ್ಸ್ಟ್ ಡೇ ನಾನಿವಾಗ ಇದನ್ನು ವೀಡಿಯೋ ಕಂಟಿನ್ಯೂ ಮಾಡ್ತೇನೆ. ಹಲೋ, ಗುಡ್ ಮಾರ್ನಿಂಗ್. ಇವಾಗ ನೆಕ್ಸ್ಟ್ ಡೇ ನಾನಿವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನನ್ನ ಚಿಲ್ಲರ್ ಗ್ಯಾಂಗ್ ಜೊತೆ, ಚಿಲ್ಲರ್ ಟೀಮ್ ನಂದು. ಸೊ ಹಾಯ್ ಹೇಳಿ ಮಕ್ಕಳೇ. ಇಲ್ಲಿ ಹಬ್ಬ ಇದ್ದಾನೆ ನನ್ನ ಚೋಟು. ಸೊ ಇವಾಗ ನಾವೊಂದು ಆಡಿಷನಿಗೆ ಹೋಗ್ತಾ ಇದ್ದೇವೆ. ಒಂದು ವೇಲಿ ಇದ್ದೇವೆ. ಸೊ ಈಗ ನನ್ನದೊಂದು ಫ್ರೆಂಡಿಗೆ ನಾನು ವೆಯ್ಟ್ ಮಾಡ್ತಾ ಇರೋದು ಆ್ಯಕ್ಚುಲಿ. ಸೊ ಅಲ್ಲಿ ಏನೆಲ್ಲ ಆಗ್ತದೆ ಅಂತ ನಾನು ನಿಮಗೆ ಇವತ್ತು ಹೇಳ್ತೇನೆ. ಇವಾಗ ಆನ್ ದ ವೇಯಲ್ಲಿ ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೇನೆ. ನನ್ನ ಫ್ರೆಂಡ್ ಬರ್ತಾಳೆ, ಅವಳ ಜೊತೆಯಲ್ಲಿ ನಾವಿವಾಗ ಹೋಗೋದು. ಅಲ್ಲಿ ಹೋಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ನಾವೀಗ ಇಲ್ಲಿ ಹೊರಟದ್ದು. ಎಲ್ಲಿ ಅಂತ ಹೇಳಿದರೆ ವಾಟರ್ ಪಾರ್ಕಿಗೆ. ಆಡಿಷನ್ ಆಯಿತು ನಮ್ಮದು. ಆದರೆ ಆಡಿಷನಲ್ಲಿ ಎಂತ ಅಲ್ಲಿ ಫೋನೆಲ್ಲ ಕೊಂಡೋಗ್ಲಿಕ್ಕಿಲ್ಲ. ಹಾಗೆ ಈಗ ಹೋಗೋದು ವಾಟರ್ ಪಾರ್ಕಿಗೆ. ಓಕೆ, ಬಾಯ್. ಓಕೆ, ಫೈನಲಿ ಇವಾಗ ನಾವೊಂದು ವಾಟರ್ ಪಾರ್ಕಿಗೆ ಬಂದಿದ್ದೇವೆ. ಇಲ್ಲಿ ಒಂದು ಕೇವ್ ಇದೆ ನೋಡಿ. ಹೇಗಿದೆ ನೋಡಿ ಕೇವ್, ಚೆನ್ನಾಗಿದೆ ಅಲ್ವಾ? ಇಲ್ಲಿ ಹೇಗಿದೆ ಅಂತ ನಾನು ನಿಮಗೆ ಈಗ ತೋರಿಸ್ತೇನೆ ನೋಡಿ. ಇವರಿಬ್ಬರು ಒಳಗಡೆ ಹೋಗ್ತಾ ಇದ್ದಾರೆ ನೋಡಿ. ಎಂಟ್ರಿ ಕೊಡುವಾಗ ಈ ಥರ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ ಪ್ಲೇಸ್. ಹೋಗಿ ಹೋಗಿ ಒಳಗೆ ಹೋಗಿ. ಇಲ್ಲಿ ಫುಲ್ ಕತ್ತಲೆ ಇದೆ. ಲೈಕ್ ಒಂಥರ ಏನೋ ಡಿಫ್ರೆಂಟ್ ಆಗಿದೆ ಪ್ಲೇಸ್ ನೋಡಿ. ಇಲ್ಲಿ ಒಬ್ಬರು ಹೋದ್ರು. ಹೋಗೋದಿಲ್ವಾ ನೀನು? ರಾಯ್, ನೀನು ಸಹ ಹೋಗು. ಹೋಗು, ಹೋಗಲ್ವಾ? ಹೋಗ ಅವನಿಗೆ. ಬಾ ಬಾ ಬಾ, ಅವನು ಹೆದರ್ತಾ ಇದ್ದಾನೆ. ಓಕೆ, ಇವಾಗ ನಾನು ಹೋಗ್ತೇನೆ ಒಳಗಡೆ. ಇಲ್ಲಿ ಏನಿದ್ರೂ ಕೂಡ ಗೊತ್ತಾಗಲ್ಲ ನೋಡಿ ಯಾವ ರೀತಿ ಇದೆ ಪ್ಲೇಸ್ ಅಂತ. ಆ್ಯಕ್ಚುಲಿ ನಾನು ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೇನೆ. ಇಲ್ಲಾಂದರೆ ಅಲ್ಲಿ ಮುಟ್ಟಬೇಡ, ಟಚ್ ಮಾಡಬೇಡ. ಆ್ಯಕ್ಚುಲಿ ಇಲ್ಲಿ ಫುಲ್ ಕತ್ತಲೆ ಇದೆ. ನಾನು ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದಕ್ಕೆ ಸ್ವಲ್ಪ ಆದರೂ ಪರವಾಗಿಲ್ಲ. ಇಲ್ಲಾಂದರೆ ನೋಡಿ, ನಾನು ಜಸ್ಟ್ ಇವಾಗ ಒಂದು ಆಫ್ ಮಾಡ್ತೇನೆ ಲೈಟ್. ನೋಡಿ ಎಷ್ಟು ಕತ್ತಲಿದೆ ಇಲ್ಲಿ. ಓಕೆ, ಇವಾಗ ನಾನು ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೇನೆ. ನೋಡಿ ಹೇಗೆ ಎಲ್ಲ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ.
ಓಕೆ, ಇಲ್ಲಿ ನೆಕ್ಸ್ಟ್ ಇವಾಗ ಇಲ್ಲಿ ಮಾತ್ರ ತುಂಬ ಸೆಕೆ ಆಗ್ತದೆ, ಅಂದರೆ ಒಂಥರ ಉಸಿರು ಕಟ್ಟಿದ ಹಾಗೆ ಆಗ್ತಾ ಉಂಟು. ಸೊ ನಾವು ಎಂಡಿಗೆ ಇಲ್ಲಿ ಬಂದ್ವಿ. ಇಲ್ಲಿಂದ ಒಂಥರ ಭಯ ಕೂಡ ಆಗ್ತದೆ. ಏನಿದೆ ಅಲ್ಲಿ? ಸುಮ್ಮನೆ ಹೋಗಬೇಡ ನೀನು, ಲೈಟ್ ಇಲ್ಲದೆ. ನೀನು ಹೋಗ ಮುಂದೆ. ನೋಡಿ ಇಲ್ಲಿ ಈ ಕಡೆ ಈ ಥರ ಇದೆ ಆ್ಯಕ್ಚುಲಿ. ಇಲ್ಲಿ ನೋಡಿ ನೋಡಿ ಈ ಥರ ಎಲ್ಲ ಡಿಸೈನ್ ಮಾಡಿದ್ದಾರೆ ಆ್ಯಕ್ಚುಲಿ. ಇಲ್ಲಿ ನೋಡಿ ಅಂತೆ ಹೇಗೆ ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಡಿಸೈನ್ ಎಲ್ಲ ಈ ರೀತಿಯಾಗಿ ಡಿಸೈನ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಅಲ್ವಾ? ಓಕೆ, ಇನ್ನು ಆ ಕಡೆ ಎಲ್ಲ ಏನಿದೆ ಈಗ ನೀವು ನೋಡಿದ್ರಲ್ವಾ ಇಲ್ಲಿ ಏನೆಲ್ಲ ಇದೆ ಅಂತ. ಆ್ಯಕ್ಚುಲಿ ಇಲ್ಲಿ 1 ಅವರಿಗೆ 100 ರೂಪೀಸ್ ತಗೊಳ್ತಾರೆ ಪರ್ ಪರ್ಸನ್. ನಾನು ಮಕ್ಕಳನ್ನ ಕರ್ಕೊಂಡು ಬಂದದ್ದು, ಸೊ 300 ರೂಪೀಸ್ ತಗೊಂಡಿದ್ದಾರೆ. ಚೆನ್ನಾಗಿದೆ ಅಲ್ವಾ ಇಲ್ಲಿ ಪ್ಲೇಸ್. ಇನ್ನು ನಾನು ಎದುರು ಏನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೇನೆ, ಓಕೆನಾ? ಓಕೆ, ಲೆಟ್ಸ್ ಗೋ. ಓಕೆ, ಇಲ್ಲಿ ನೋಡಿ ಎಲಿಫೆಂಟ್ ಕಾಣ್ತಾ ಇದೆಯಾ? ಚೆನ್ನಾಗಿದೆ. ಇದೊಂದು ಪಾರ್ಕ್ ಆ್ಯಕ್ಚುಲಿ, ಪಾರ್ಕ್ ವಿತ್ ರೆಸಾರ್ಟ್. ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತೇವೆ. ಅಲ್ಲಿ ನಾನು ಆ್ಯಕ್ಚುಲಿ ನಿನ್ನೆಯಿಂದ ನಾನು ಯಾವ ವೀಡಿಯೋ ಮಾಡಿದರೂ ಕೂಡ ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ಅಟ್ಲೀಸ್ಟ್ ಇವತ್ತಾದರೂ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ, ನಿಮಗೆ ನಾನು ಶೇರ್ ಮಾಡ್ತೇನೆ, ಓಕೆನಾ? ಇದೊಂದು ಫಿಶ್ ಟ್ಯಾಂಕ್ ಥರ ಮಾಡಿದ್ದಾರೆ. ಅಲ್ಲಿ ಒಂದು ಫಿಶ್ ಕಾಣ್ತಾ ಇದೆ ಆ್ಯಕ್ಚುಲಿ. ಕಾಣ್ತದ ನಿಮಗೆ? ಅಲ್ಲಿ ಒಂದು ಇದು ಮೇಂಡಕ್ ಉಂಟು. ಹೌದು, ಅಲ್ಲಿ ಒಂದು ಕಪ್ಪೆ ಇದೆ, ಫ್ರಾಗ್. ಬಟ್ ಇಲ್ಲಿ ಒಂದು ಫಿಶ್ ಇದೆ. ಕ್ಯಾಮ್ರಕ್ಕೆ ಓಕೆ ಇಲ್ಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ, ಬಟ್ ನನಗೆ ನಮಗೆ ಹೇಗೆ ಕಾಣ್ತದೆ, ಬಟ್ ಕ್ಯಾಮ್ರಕ್ಕೆ ಕ್ಯಾಪ್ಚರ್ ಆಗ್ತಾ ಇಲ್ಲ. ಸೊ ನೋಡುವ, ಝೂಮ್ ಮಾಡಿದ್ದೇನೆ ಇವಾಗ, ಕಾಣ್ತದ ನೋಡುವ. ಇಲ್ಲ, ಗೊತ್ತಾಗ್ತಾ ಇಲ್ಲ. ಓಕೆ, ನಾವೀಗ ಆ ಕಡೆ ನಿಮಗೆ ಹೋಗಿ ಪ್ಲೇಸ್ ಎಲ್ಲ ತೋರಿಸ್ತೇನೆ. ಓಕೆ, ಇಲ್ಲಿ ನೋಡಿ ಅಂತೆ, ಚೆನ್ನಾಗಿದೆ ಅಲ್ಲ ಪ್ಲೇಸ್ ಎಲ್ಲ, ಹೇಗಿದೆ ನೋಡಿ ಅಂತೆ ಇಲ್ಲಿ ಎಲ್ಲ. ಓಕೆ, ಖುಷಿ ಆಗ್ತದೆ, ತುಂಬ ಕೂಲ್ ಪ್ಲೇಸ್ ಆ್ಯಕ್ಚುಲಿ. ಹಾಂ, ಅಲ್ಲಿ ಪಾರ್ಕ್ ಇದೆ, ತುಂಬ ಚೆನ್ನಾಗಿದೆ ಪ್ಲೇಸ್, ನೀವು ವಿಸಿಟ್ ಮಾಡ್ಬೋದು ಆ್ಯಕ್ಚುಲಿ. ಓಕೆ, ಇವಾಗ ನಾವು ಹೋಗ್ತಾ ಇದ್ದೇವೆ. ಒಂದು ಪಾರ್ಕ್ ಇದೆ. ಹಾಂ, ಮತ್ತು ಹಾಗೆಯೇ ಇಲ್ಲಿ ಪಾರ್ಟಿ ಹಾಲ್, ಪಾರ್ಟಿ ಎಲ್ಲ ಮಾಡ್ತಾರೆ ಇಲ್ಲಿ. ಸೊ ಪಾರ್ಟಿ ಎಲ್ಲ ಮಾಡ್ಬೋದು. ಹಾಗೆ ಅಲ್ಲಿ ಒಂದು ಪಾರ್ಕ್ ಇದೆ, ನೆಕ್ಸ್ಟ್ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತು ಇಲ್ಲಿ ಎಲ್ಲ ರೆಸಾರ್ಟ್ ಆ್ಯಕ್ಚುಲಿ. ಎಲ್ಲ ನಿಲ್ಬೋದು, ಇಲ್ಲಿ ಸ್ಟೇ ಆಗ್ಬೋದು ಫ್ರೆಂಡ್ಸ್ ಎಲ್ಲ ಬಂದರೆ. ಓಕೆ, ಮುಂದೆ ನಾನು ನಿಮಗೆ ಪಾರ್ಕಿಗೆ ಹೋಗಿ ತೋರಿಸ್ತೇನೆ ಹೇಗೆ ಇದೆ ಅಂತ ಪ್ಲೇಸ್. ಓಕೆ, ಇವಾಗ ನಾನಿಲ್ಲಿ ಪಾರ್ಕ್ ಹತ್ರ ಬಂದಿದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿದೆ ಪಾರ್ಕ್, ಆಟಾಡಲಿಕ್ಕೆಲ್ಲ ಒಳ್ಳೆಯದಿದೆ ಇಲ್ಲಿ ಪ್ಲೇಸ್. ಓಕೆ, ಇದೇ ಸ್ವಿಮ್ಮಿಂಗ್ ಪೂಲ್ ನಾನು ಹೇಳಿದ್ದು. ಯಾವ ರೀತಿ ಇದೆ ನೋಡಿ, ಒಂಥರ ಗುಡ್ಡದ ಮಧ್ಯದಲ್ಲಿ ಇರುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಹಾಗೆ ನಾನು ನಿಮಗೆ ಇನ್ನೊಂದು ಪ್ಲೇಸ್ ತೋರಿಸ್ತೇನೆ, ಅದು ಹೇಗಿದೆ ಅಂತ. ಓಕೆ, ಇವಾಗ ನಾನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೇನೆ, ಅದು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಈ ರೀತಿಯಾಗಿದೆ ಪ್ಲೇಸ್. ನೋಡಿ ಎಷ್ಟು ಹೈಟಲ್ಲಿ ಇದೆ ಪ್ಲೇಸ್ ಆ್ಯಕ್ಚುಲಿ, ತುಂಬ ಹೈಟ್ ಇದೆ ನೋಡಿ. ಎಂಡ್ ಪಾಯಿಂಟ್ ಈ ಥರ ಇದೆ. ಓಕೆ, ನಾನು ನಿಮಗೆ ಕರ್ಕೊಂಡು ಹೋಗ್ತೇನೆ, ಹೇಗಿದೆ ಅಂತ ತೋರಿಸ್ತೇನೆ ನೋಡಿ. ವಾವ್, ಸೂಪರ್ ಇದೆ ವ್ಯೂ ಇಲ್ಲಿ. ಆ್ಯಕ್ಚುಲಿ ಇವಾಗ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ಖುಷಿ ಆಗ್ತದೆ ನೋಡಿ. ಚೆನ್ನಾಗಿದೆ ಅಲ್ವಾ ಗೈಸ್ ಇದು ಸೀನ್ ನೋಡಲಿಕ್ಕೆ. ಓಕೆ, ನನ್ನ ಮಕ್ಕಳು ಸಹ ಬಂದರು ಇಲ್ಲಿ. ಓಕೆ, ಇನ್ನು ಸ್ವಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು. ಇಲ್ಲಿಂದ ಸ್ವಿಮ್ಮಿಂಗ್ ಪೂಲ್ ಕಾಣ್ತದೆ, ತೋರಿಸ್ತೀನಿ ನೋಡಿ. ಚೆನ್ನಾಗಿ ಕಾಣ್ತಾ ಉಂಟು. ಅಲ್ಲಿ ಇವಾಗ ಆಟ ಆಡಬೇಕು. ಆ್ಯಕ್ಚುಲಿ ಇಲ್ಲಿ 1 ಅವರಿಗೆ 100 ರೂಪೀಸ್ ತಗೊಳ್ತಾರೆ. ಸೊ 1 ಅವರ್ ಆಟ ಆಡಿ ಮತ್ತೆ ಹೋಗೋದು ನಾವು. ಓಕೆ, ಇಲ್ಲಿ ನೋಡಿ ಶೈನಿ ಬರ್ತಾ ಇದ್ದಾಳೆ. ಹಾಗೆ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಓಕೆ, ಹೋಗುವನ ನಾವು ಅಲ್ಲಿ ಇನ್ನು ಸ್ವಲ್ಪ ಇಲ್ಲಿ ನೋಡುವ, ಮತ್ತೆ ಹೋಗುವ ಆಯಿತಾ ಕೆಳಗೆ, ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಲಿಕ್ಕೆ ಹೋಗುವ. ಓಕೆ ಓಕೆ, ಇವಾಗ ಮಕ್ಕಳು ನೀರಲ್ಲಿ ಇಳಿದಿದ್ದಾರೆ. ನಾನು ಕಡೆ ಇವಾಗ ಆಟ ಆಡ್ತಿದ್ದಾರೆ. ಪ್ರಿಯಾ, ನೀನು ಸಹ ಹೋಗು.
ಹೋಗು ನೀನು ಸಹ. ಜಾಗ್ರತೆ, ಸ್ವಲ್ಪ ಆ ಕಡೆ ನಿಲ್ಲಿ. ಅವನಿಗೆ ಈ ಸೈಡ್ ನಿಲ್ಲಿಸು, ಆ ಕಡೆ ಸ್ವಲ್ಪ ಡೀಪ್. कौन फर्स्ट आता है? Babun, please, Captain. Babun, please, Captain. ಹೊರಟದ್ದು ಮನೆಯಲ್ಲಿ ಹಿಂದೇನು ಫುಲ್ ಸುಸ್ತಾಗಿ ಬಿಟ್ಕೊಂಡಿದ್ದಾರೆ. ಸಾಕಾಗಿದೆ. ಜ್ಯೂಸ್ ಕೊಡಲಿಕ್ಕೆ ಇನ್ನು ಜ್ಯೂಸ್ ಕುಡಿದು ಹೋಗೋದು. ಇನ್ನು ಗೊತ್ತಿಲ್ಲ ನೆಕ್ಸ್ಟ್ ಬ್ಲಾಗ್ ಯಾವಾಗ ಮಾಡೋದಂತ. ಇನ್ನೆಲ್ಲಿ ಇವಾಗ